ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶಶಿಕಾ ಅವಲಕ್ಕಿ ಚಾನಲ್ಗೆ. ಇವತ್ತು ನಾನು ಬಾಳೆಹಣ್ಣಿನ ದೋಸೆ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ತುಪ್ಪದ ಜೊತೆಗೆ ಹಚ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಬಾಳೆಹಣ್ಣು ಹಾಕಿದ್ರೆ ತುಂಬ ಮೆತ್ತಗಾಗಿ ಒಳ್ಳೆ ಬನ್ ಥರ ಇರ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಳೆಹಣ್ಣು ದೋಸೆ ಮಾಡೋದಕ್ಕೆ ನಾನು ಸ್ವಲ್ಪ 1-2 ಲೋಟ ಆಗುವಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೇನೆ. ಇದು ಒಂದು 6 ಗಂಟೆ ನೆನೆಬೇಕು. ಮೆಂತ್ಯ ದೋಸೆ ಮಾಡೋದಕ್ಕೆ ಅಕ್ಕಿ ನೆನೆ ಹಾಕ್ಕೊಂಡಿದ್ನಲ್ಲ, ಅದು 6 ಗಂಟೆ ನೆಂದಿದೆ. ಈಗ ಇದನ್ನು ಮಿಕ್ಸಿ ಹಾಕ್ಕೊಳ್ಬೇಕು. ಮತ್ತು 1 ಬೌಲು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. 1 ಲೋಟಕ್ಕೆ 1 ಬಾಳೆಹಣ್ಣು. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮತ್ತು 1 ಬೌಲು ತೆಂಗಿನಕಾಯಿ ಹಾಕ್ಕೊಳ್ತೇನೆ ಈಗ ರುಬ್ಬೋದಕ್ಕೆ. ಈಗ ಬಾಳೆಹಣ್ಣು 1 ಬೌಲು, ಈಗ 1 ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಒಂದು 10 ನಿಮಿಷ ಮೊದಲು ನೆನೆ ಹಾಕ್ಕೊಂಡಿದ್ದೆ. ಇದು ನೆಂದಿದೆ. ಇದೊಂದು ಬೌಲ್ ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಷ್ಟು ಈಗ ಫೈನ್ ಪೇಸ್ಟ್ ಮಾಡಬೇಕೀಗ. ಇದೀಗ ಫೈನ್ ಪೇಸ್ಟ್ ಆಗಿದೆ. ಈಗ ಇದನ್ನೀಗ ಪಾತ್ರೆಲಿ ಹಾಕ್ಕೊಳ್ತೇನೆ. ಇದು ಒಂದು 6 ಗಂಟೆ ಬಿಡಬೇಕು ದೋಸೆ ಮಾಡೋದಕ್ಕೆ. 6 ಗಂಟೆ ಆದ್ಮೇಲೆ ಅದು ಫರ್ಮೆಂಟೇಷನ್ ಆಗುತ್ತೆ. ಆಮೇಲೆ ದೋಸೆ ಮಾಡ್ಕೋಬೋದು. ಈಗ ದೋಸೆಗೆ ಹಿಟ್ಟು ಉಬ್ಬಿದೆ. ಈಗ ಒಂದು 6 ಗಂಟೆ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಒಂದು 8-10 ತಾಸು ಮೇಲೆ ಬೇಕಾಗ್ತದೆ ಇದು ಉಬ್ಬಲಿಕ್ಕೆ. ಇದಕ್ಕೀಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ತೆಳ್ಳಗಿನ ಬೆಲ್ಲ ಇದೆ, ಜೋನಿ ಬೆಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಹಳದಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಲರ್ ಬರೋದಕ್ಕೆ. ಸ್ವಲ್ಪ ಏಲಕ್ಕಿ ಪೌಡ್ರು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರ್ತದೆ ಈ ದೋಸೆ. ಒಳ್ಳೆ ಬನ್ ಥರ ಆಗುತ್ತೆ. ಅದು ಸರಿ ಉಬ್ಬಿದ್ರೆ ಸರಿ ಬನ್ ಥರ ಆಗುತ್ತೆ, ತುಂಬ ಟೇಸ್ಟಿ.